ಸೊ ನಾನು ಈ ಬಿಗ್ ಬುಲ್ ಕೋರ್ಸ್ ಅಟೆಂಡ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಸೊ ನಾನು 2-3 ಮಂತ್ಸ್ ಇಂದಾನೇ ಸರ್ನ ಕೇಳ್ತಾ ಇದ್ದೆ, ಇದನ್ನ ಯಾವಾಗ ಮಾಡ್ತೀರಾ ಅಂತ. ಸೊ ಬೇರೆಯವರೆಲ್ಲಾನು ಅಟೆಂಡ್ ಮಾಡಿರೋದೆಲ್ಲ ನೋಡಿದ್ದೆ. ಸೊ ನನಗೂ ಇದನ್ನ ಅಟೆಂಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ನಾನು ಕೇಳಿ ಇವಾಗ ಅದು ಆಪರ್ಚುನಿಟಿ ಸಿಕ್ತು ನನಗೆ. ಸೊ ನಾನು ಅಟೆಂಡ್ ಮಾಡಿದೆ. ಈ 3 days ಕೋರ್ಸ್ ಅಲ್ಲಿ ನಾನು ತುಂಬಾನೇ ಕಲ್ತಿದ್ದೀನಿ. ಹೆಂಗೆ ನಾವು ಮುಂದೆ ಈ ವೆಲ್ತ್ ಕ್ರಿಯೇಷನ್ ಜರ್ನಿ ಹಿಂಗ್ ಸ್ಟಾರ್ಟ್ ಮಾಡೋದು, ಸೊ ಇದನ್ನ ಯಾವ ಲೆವೆಲ್ ತಗೊಂಡ್ ಹೋಗ್ಬೇಕು ನೆಕ್ಸ್ಟ್ ಲೆವೆಲ್ಗೆ ಅನ್ನೋದನ್ನೆಲ್ಲಾನು ಕಲ್ತ್ಕೊಂಡಿದ್ದೀನಿ. ಸೊ ಈ 3 days ಅಲ್ಲಿ ಸ್ಟಾಕ್ ಹೆಂಗ್ ಐಡೆಂಟಿಫೈ ಮಾಡ್ಬೇಕು, ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು, ಸೊ ಅನ್ನೋದನ್ನೆಲ್ಲ ಸರ್ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಹೆಂಗೆ ನಂಗೆ ಬೆನಿಫಿಟ್ ಆಗಿದೆ ಅಂದ್ರೆ, ನಮ್ಗೆ ಕೆಲವೊಂದು ಡ್ರೀಮ್ಸ್ ಇರುತ್ತೆ. ಈಗ ಒಬ್ರಿಗೆ ಒಂದೊಂದ್ ತರ ಇರುತ್ತೆ. ಕೆಲವೊಬ್ರಿಗೆ ಒಂದು ಮನೆ ತಗೋಬೇಕು, ಅಥವಾ ಇನ್ನ ಕೆಲವ್ರಿಗೆ ಒಂದು ಎಜುಕೇಶನ್, ಮಕ್ಕಳ ಎಜುಕೇಶನ್ಗೆ ಹೇಗ್ ಪ್ಲಾನ್ ಮಾಡೋದು, ರಿಟೈರ್ಮೆಂಟ್ ಹೇಗ್ ಪ್ಲಾನ್ ಮಾಡೋದು, ಹೀಗೆ ನಾನಾ ತರ ಡ್ರೀಮ್ಸ್ ಇರುತ್ತೆ. ಸೊ ನನ್ನ ಡ್ರೀಮ್ಸ್ ನ ಹೆಂಗೆ ಫುಲ್ಫಿಲ್ ಮಾಡೋದು ಅನ್ನೋದಕ್ಕೆ ನನಗೆ ಇದೊಂದು ಆಪರ್ಚುನಿಟಿ ಆಗಿ ಕಾಣಿಸಿದೆ. ಸೊ ನಾಳೆಯಿಂದ ನಾವು ಯಾವ ರೀತಿ ಇದಕ್ಕೆ ನಾವು ಪ್ಲಾನ್ ಮಾಡಬೇಕು, ಸೊ ಮತ್ತೆ ಹೆಂಗೆ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡ್ಬಿಟ್ಟು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು ಎಲ್ಲದಕ್ಕೂ ಸರ್ ಒಂದು ದಾರಿ ತೋರಿಸಿದ್ದಾರೆ. ಸೊ ಹಿಂಗಾಗಿ ನಾವು ನಾಳೆಯಿಂದನೇ ಇದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀನಿ. ನಾನು ಈಗ್ಲೇನೇನೆ ಮನೆಗೆ ಹೋಗಿ ನಾನು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಚಾರ್ಟ್ ರೀಡಿಂಗ್ ಹೇಗ್ ಮಾಡ್ಬೇಕು, ಸೊ ಅನ್ನೋದನ್ನೆಲ್ಲಾನು ನನಗೆ ಕ್ಲಾರಿಟಿ ಸಿಕ್ಕಿದೆ. ಮುಂಚೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ, ಬಟ್ ಈ ಕೋರ್ಸ್ ಮಾಡಿದ್ಮೇಲೆ ನನಗೆ ಫುಲ್ಲು ಕ್ಲಾರಿಟಿ ಸಿಕ್ಕಿದೆ. ಸೊ ಹಂಗಾಗಿ ನಾನು ಈ ಜರ್ನಿನ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ಹಂಗಾಗಿ ನಮ್ದು ಏನೇನು ಡ್ರೀಮ್ಸ್ ಇದೆ, ಈಗ ನಾವು ನೆಕ್ಸ್ಟ್ ಈಗ ಫಾರಿನ್ ಟ್ರಿಪ್ ಹೋಗೋದಕ್ಕಾಗ್ಲಿ, ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿಗೆ, ಮತ್ತೆ ನಮ್ದು ಏನು ಪ್ಲಾನ್ ಬಿ, ಈಗ ನಾಳೆ ದಿನ ಜಾಬ್ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಡೌಟ್ಸ್ ಇರುತ್ತಲ್ವಾ. ಸೊ ಈಗ ನನ್ಗೆ ಒಂದು ಪ್ಲಾನ್ ಬಿ ಅನ್ನೋದು ಸಿಕ್ಕಿದೆ, ಸರ್ ತೋರ್ಸ್ಕೊಟ್ಟಿದ್ದಾರೆ. ಹಂಗಾಗಿ ನಾನು ಪ್ರತಿಯೊಬ್ಬರಿಗೂ ಅದನ್ನ ಹೇಳ್ತೀನಿ, ಇದು ಏನು ನಮ್ಗೆ ಈ ಫೈನಾನ್ಷಿಯಲ್ ಎಜುಕೇಶನ್ ಮತ್ತೆ ವೆಲ್ತ್ ಕ್ರಿಯೇಷನ್ ಎಜುಕೇಶನ್, ಸೊ ಇದನ್ನ ಬೇಕು ಅನ್ನೋರೆಲ್ಲಾನು ಈ ಬಿಗ್ ಬುಲ್ ಕೋರ್ಸ್ ಮಾಡಿದ್ರೆ ತುಂಬಾನೇ ಬೆನಿಫಿಟ್ ಆಗುತ್ತೆ.